ಜೂಮ್ ಮಾಡಿಬಿಟ್ರಿ ಸರ್. ನಾಣ್ಯಗಳು. ಫಸ್ಟ್ ನಾಣ್ಯಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತಾರ ಅಂದ್ರೆ ನ್ಯೂಮಿಸ್ಮ್ಯಾಟಿಕ್ಸ್. ನಾಣ್ಯಗಳ ಕುರಿತು ಅಧ್ಯಯನ ಮಾಡುವುದು ನ್ಯೂಮಿಸ್ಮ್ಯಾಟಿಕ್ಸ್ ಅಂತೇಳಿ ಕರಿತೀವಿ ನಾವು. ಹಾಗಾದರೆ ಇತಿಹಾಸದ ಆಧಾರಗಳಿಗೆ ನಾಣ್ಯಗಳು ಸಹ ಭಾಳ ಇಂಪಾರ್ಟೆಂಟ. ಇತಿಹಾಸ ಅಧ್ಯಯನ ಮಾಡ್ಲಿಕ್ಕೆ ಆಧಾರಗಳು ಅಂದ್ರೆ ನಾಣ್ಯಗಳೂ ಕೌಂಟ್ ಮಾಡ್ತಾರೆ. ನಾಣ್ಯಗಳ ಕುರಿತು ಅಧ್ಯಯನ ಮಾಡುವುದು ನ್ಯೂಮಿಸ್ಮ್ಯಾಟಿಕ್ಸ್. ಪ್ರಮುಖವಾಗಿ ಬಂಗಾರದ ನಾಣ್ಯ, ಬಂಗಾರದ ಸಂಕೇತ AU, ಬೆಳ್ಳಿಯ ನಾಣ್ಯ AG, ತಾಮ್ರದ ನಾಣ್ಯ CU ಇವುಗಳನ್ನು ಬಳಕೆ ಮಾಡ್ಯಾರ. ಬಂಗಾರ, ಬೆಳ್ಳಿ, ತಾಮ್ರ ಇವು ಆವರ್ತಕ ಕೋಷ್ಟಕದ 11ನೆಯ ಗುಂಪಿನಲ್ಲಿ ಬರುತ್ತವೆ. 11ನೆಯ ಗುಂಪಿನ ಧಾತುಗಳನ್ನು ಕೊಯ್ನೇಜ್ ಮೆಟಲ್ಸ್ ಅಥವಾ ನಾಣ್ಯದ ಲೋಹಗಳು ಎಂದು ಕರೆಯುತ್ತೇವೆ. ಕೊಯ್ನೇಜ್ ಮೆಟಲ್ಸ್ ಅಂದರೆ ನಾಣ್ಯದ ಲೋಹಗಳು. ಬಂಗಾರದ ಸಂಕೇತ AU, ಬೆಳ್ಳಿಯ ಸಂಕೇತ AG, ತಾಮ್ರದ ಸಂಕೇತ CU. ಹೈಯೆಸ್ಟ್ ಕರೆಂಟ್ ಹರಿಯದೆ ಬೆಳ್ಳಿಯೊಳಗೆ ಹರಿತದ ರೀ. ಇನ್ನು ನೆಕ್ಸ್ಟ್ ಇದು ಆದ ಬಳಿಕ ಎರಡನೇ ಕಾನ್ಸೆಪ್ಟ್ ಪಂಚ ಮಾರ್ಕ್ಡ್ ಕಾಯಿನ್ಸ್ ಅಂತೇಳಿ ಬರ್ತಾವೆ. ಈ ಪಂಚ ಮಾರ್ಕ್ಡ್ ಕಾಯಿನ್ಸ್ಗಳ ಬಗ್ಗೆ ಮೊದಲ ಈ ರೀತಿ ಏನದಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಭಾರತದಲ್ಲಿ ಮೊದಲಿಗೆ ದಾಖಲಾತಿ ಅಥವಾ ದಾಖಲುಗೊಂಡ ಅಥವಾ ಸಿಕ್ಕಿರುವ ನಾಣ್ಯಗಳೇ ಪಂಚ ಮಾರ್ಕ್ಡ್ ಕಾಯಿನ್ಸ್. ಇವುಗಳನ್ನು ಹೇಳ್ತೀವಿ ನಾವು. ಇವು ಭಾರತದಲ್ಲಿ ಬಹುತೇಕವಾಗಿ ಕ್ರಿಸ್ತಪೂರ್ವ 7ನೆಯ ಶತಮಾನದಿಂದ ಕ್ರಿಸ್ತ ಶಕ 1ನೆಯ ಶತಮಾನದವರೆಗೆ ಇದ್ದು. ಪಂಚಮಾರ್ಕ್ಡ್ ಕಾಯಿನ್ಸ್ಗಳು ಭಾರತದಲ್ಲಿ ಲಭ್ಯವಿರುವ ಅಥವಾ ದಾಖಲಾದ ಮೊದಲ ನಾಣ್ಯಗಳು. ಇವುಗಳನ್ನು ಬೆಳ್ಳಿಯಿಂದ ಮಾಡಲಾಗಿತ್ತು. ಬೆಳ್ಳಿಯ ಸಂಕೇತ AG. ಇವಕ್ಕೆ ಯಾಕೆ ಪಂಚಮಾರ್ಕ್ಡ್ ಅಂತಂದ್ರೆ ಇವುಗಳ ಮೇಲೆ ಚಿತ್ರಗಳದ ಪಂಚ್ ಮಾಡಲಾಗಿತ್ತು. ಪಂಚ್ ಅಂದ್ರೆ ಮುದ್ರೆ ಹಾಕಲಾಗಿತ್ತು. ಹಾಗಾಗಿ ಆ ರೀತಿ ಕರಿತೇವೆ ನಾವು. ಅಂದ್ರೆ ಇವುಗಳ ಮೇಲೆ ನಾಣ್ಯಗಳ ಮೇಲೆ ಚಿತ್ರಗಳ ಪಂಚ್ ಮಾಡಲಾಗಿತ್ತು. ಹಾಗಾದರೆ ಪಂಚಮಾರ್ಕ್ಡ್ ನಾಣ್ಯಗಳಲ್ಲಿ ಒಂದು ತಕ್ಷಶಿಲಾ ಗಾಂಧಾರ ಪ್ರಕಾರ, ಕೋಸಲ ಪ್ರಕಾರ, ಆವಂತಿ ಮತ್ತು ಮಗಧ. ಇವುಗಳಕ್ಕಿಂತ ಈ ಟರ್ಮ್ ಭಾಳ ಮೊದಲ. ಭಾರತದಲ್ಲಿ ಮೊದಲ ದಾಖಲಾತಿ ಹೊಂದಿರುವ ನಾಣ್ಯಗಳು ಪಂಚಮಾರ್ಕ್ಡ್. ಇನ್ನು ಇವು ಎದರದಿಂದ ಮಾಡಲ್ಪಟ್ಟಿವೆ ಅಂದರೆ ಬೆಳ್ಳಿಯಿಂದ ಮಾಡಲ್ಪಟ್ಟಿವೆ. ಇದು ಮೊದಲು ಗೊತ್ತಿರಬೇಕು ನಮಗೆ. ಇನ್ನು ವರ್ಡ್ ಆ ಪಂಚಗಳು ಸಾಮಾನ್ಯವಾಗಿ ಬೆಳ್ಳಿಯ ಮೇಲೆ ಎಷ್ಟೆಷ್ಟು ಪಂಚ್ ಮಾಡಿದ್ರು ಚಿತ್ರಗಳು ಅಂತೇಳಿ ಅದಾವೆ. ವಿಭಿನ್ನ ಸಂಖ್ಯೆಯ ಚಿತ್ರಗಳು ಸಹ ಅದಾವೆ.
ಇದರ ಮ್ಯಾಗ 7 ಚಿಹ್ನೆಗಳನ್ನು ಪಂಚ್ ಮಾಡ್ಯಾರ, ಇದರ ಮ್ಯಾಗ 5 ಚಿಹ್ನೆಗಳನ್ನು ಪಂಚ್ ಮಾಡ್ಯಾರ, ಇದರ ಮ್ಯಾಗನೂ 5 ಚಿಹ್ನೆ, ಈ ರೀತಿ ಇದ್ದು ಹೆಚ್ಚಿಗೆ ಪಂಚ ಮಾರ್ಕಡ. ಹಾಗಾಗಿ ಪಂಚ ಅಂದ್ರೆ ಮುದ್ರೆ ಹಾಕುವುದು, ಆ ಕಲ್ಪನೆಗಳನ್ನು ತೋಳೋಣ. ಇನ್ನು ಸಿಂಧೂ ಕಣಿವೆಯ ನಾಗರಿಕತೆ ಈ ಕಾಲದಲ್ಲಿ ನಾಣ್ಯಗಳ ಬಗ್ಗೆ ಏನು ಹೇಳ್ತದೆ ಅಂತ ಕೇಳ್ತಾರೆ. ಪ್ರಪಂಚದ ಮೊದಲ ಯೋಜನಾಬದ್ಧ ನಗರ ವ್ಯವಸ್ಥೆ ಇದು ಹೊಂದಿತ್ತು. ಇದರಲ್ಲಿ ಪ್ರಮುಖವಾದ 2 ಸ್ಥಳಗಳು, ಒಂದು ಹರಪ್ಪ, ಇನ್ನೊಂದು ಮೊಹೆಂಜೊದಾರೋ. ಅಲ್ಲಿ ಚೌಕಾಕಾರದ ಮುದ್ರೆಗಳು ದೊರಕಿವೆ. ಆ ಮುದ್ರೆಗಳು ವ್ಯಾಪಾರದ ಸಂಕೇತಗಳು ಆಗಿವೆ. ಇವು ಚೌಕಾಕಾರದಲ್ಲಿ ದೊರಕ್ಯಾವ. ಸಿಂಧೂ ನದಿ ನಾಗರಿಕತೆಯ ಜನರು ಮೂಲತಃ ಕೃಷಿಕರಾಗಿದ್ದರು. ಆದರೆ ಅಲ್ಲಿಯ ಕೆಲವು ಜನರು ವ್ಯಾಪಾರ ಮಾಡುತ್ತಿರುವುದಕ್ಕೆ ಸಾಕ್ಷ್ಯಾಧಾರ ಚೌಕಾಕಾರದಲ್ಲಿ ಮಾಡಿರುವ ಮುದ್ರೆಗಳು ಕಾರಣ. ಇದು ಹೇಳ್ತೇವೆ ನಾವು. ಆದರೆ ನಾಣ್ಯಗಳನ್ನು ಬಳಸಿರುವ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಇದು ಆಯಿತು. ಇನ್ನು ಇದು ಆದ ಬಳಿಕ ಅಲ್ಲಿ ನೋಡಿ ಸುಮ್ಮ ಮುದ್ರೆಗಳ ಮೇಲೆ ಹಿಂಗೆ ಡುಬ್ಬದ ಗೂಳಿ ಇಂಥವು ಅದಾವೆ. ಈ ಕಾನ್ಸೆಪ್ಟ್ಗಳನ್ನು ಭಾಳ ಕರೆಕ್ಟ್ ಅಬ್ಸರ್ವೇಷನ್ ಮಾಡಿ. ಇಲ್ಲಿ ಒಂದು 5 ಪಾಯಿಂಟ್ಸ್ಗಳನ್ನು, ಇವೆಲ್ಲ ಎಕ್ಸಾಮ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಆಲ್ರೆಡಿ ಕೇಳಿದ್ದು, ಎಲ್ಲ NCERT ಬುಕ್ಸ್ನಾಗ ಅದಾವೆ. ಬಂಗಾರದ ನಾಣ್ಯ ಮೊಟ್ಟ ಮೊದಲಿಗೆ ಚಲಾವಣೆಗೆ ತಂದವರು ಬ್ಯಾಕ್ಟ್ರಿಯನ್ನರು ಆಗಿರುತ್ತಾರೆ. ಭಾರತದಲ್ಲಿ ಮೊದಲಿಗೆ ಬಂಗಾರದ ನಾಣ್ಯ ಚಲಾವಣೆಗೆ ತಂದವರು ಇಂಡೋ ಗ್ರೀಕರು. ಇಂಡಿಯಾದಲ್ಲಿರುವ ಗ್ರೀಕರು ಇಂಡೋ ಗ್ರೀಕರು. ಪ್ರಪಂಚದ ಬ್ಯಾಕ್ಟೀರಿಯಾ ಭಾರತದಾಗ ಇಂಡೋ ಗ್ರೀಕರು. ಲಕ್ಷ್ಮಿಯ ಚಿತ್ರ ಹೊಂದಿರುವ ಬಂಗಾರದ ನಾಣ್ಯ ಹೊರಡಿಸಿದವನೇ ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿ ಹೊರಡಿಸಿರುವ ನಾಣ್ಯಗಳ ಮೇಲೆ ಲಕ್ಷ್ಮಿಯ ಚಿತ್ರವಿತ್ತು. ಮೊದಲಿಗೆ ಲಕ್ಷ್ಮಿಯ ಚಿತ್ರವಿರುವ ಬಂಗಾರದ ನಾಣ್ಯ ಹೊರಡಿಸಿದವರು ಇಂಡೋ ಗ್ರೀಕರು. ಆದರೆ ಫಸ್ಟ್ ಇವರು ಹೊರಡಿಸಲಕ್ಕ ಹೊರಡಿಸಿರುವ ನಾಣ್ಯಗಳ ಮೇಲೇನೂ ಲಕ್ಷ್ಮಿ ಚಿತ್ರದ. ಭಾರತದಲ್ಲಿ ಮೊದಲಿಗೆ ಬಂಗಾರದ ನಾಣ್ಯ ಟಂಕಿಸಿದವನು ಕುಶಾನರ ದೊರೆ ವೀಮಾ ಖಡ್ಪೈಸಸ್. ಪೇಪರ್ ಕಂಡು ಹಿಡಿದ ದೇಶ ಚೀನಾ. ಪೇಪರ್ ನಾಣ್ಯನೂ ಅವರೇ ಚಾಲು ಮಾಡ್ಯಾರ. ಭಾರತದಲ್ಲಿ ಮೊದಲಿಗೆ ಪೇಪರ್ ಬಳಕೆಯಾಗಿರುವುದು 14ನೇ ಶತಮಾನ. ಇದು ಹೇಳಬೇಕು. ಭಾರತದಲ್ಲಿ ಮೊದಲಿಗೆ ನಾಣ್ಯಗಳು ಚಲಾವಣೆಗೆ ಬಂದಿರುವುದು ಬಿಹಾರ ಮತ್ತು UP ಪ್ರದೇಶದೊಳಗೆ ಫಸ್ಟ್ ಚಲಾವಣೆಗೆ ಬಂದಿರುವುದು. ಇನ್ನು ಆ ಭಾಗದೊಳಗೆ ಋಗ್ವೇದದಲ್ಲಿ ನಿಷ್ಕ ಎನ್ನುವ ಒಂದು ಏನಿತ್ತು ಅಂದರೆ ಬಂಗಾರದ ನಾಣ್ಯ ಇತ್ತು. ಗುಪ್ತರ ಕಾಲದಲ್ಲಿ ಬೆಳ್ಳಿಯ ನಾಣ್ಯಕ್ಕೆ ರೂಪಕ ಎಂದು ಕರೆಯುತ್ತಿದ್ದರು. ದೆಹಲಿ ಸುಲ್ತಾನರ ಕಾಲದಲ್ಲಿ ಸಾರ್ವತ್ರಿಕ ನಾಣ್ಯ ದಿನಾರ ಆಗಿತ್ತು. ಇವು ಭಾಳ ಕರೆಕ್ಟ್ ಗೊತ್ತಿರಬೇಕು. ಅಂದ್ರೆ ವರ್ಲ್ಡ್ದೊಳಗೆ ಫಸ್ಟ್ ಬಂಗಾರದ ನಾಣ್ಯ ಹೊರಡಿಸಿದವರು ಬ್ಯಾಕ್ಟ್ರಿಯನ್ನರು. ಭಾರತದಲ್ಲಿ ಮೊದಲಿಗೆ ಬಂಗಾರದ ನಾಣ್ಯ ಹೊರಡಿಸಿದವರು ಇಂಡೋ ಗ್ರೀಕರು. ಪ್ರಪಂಚದಲ್ಲಿ ಮೊದಲಿಗೆ ಲಕ್ಷ್ಮಿಯ ಚಿತ್ರವಿರುವ ಬಂಗಾರದ ನಾಣ್ಯ ಹೊರಡಿಸಿದವರು ಇಂಡೋ ಗ್ರೀಕರು. ಮೊಹಮ್ಮದ್ ಗೋರಿ ಎನ್ನುವವನು ಅವನು ಹೊರಡಿಸಿರುವ ನಾಣ್ಯಗಳಲ್ಲಿ ಲಕ್ಷ್ಮಿಯ ಚಿತ್ರವೂ ಇತ್ತು. ಇನ್ನು ಏನದಂದ್ರೆ ಈ ಮೌರ್ಯರ ಕಾಲದಲ್ಲಿ ಸುವರ್ಣ ಅಂದರೆ ಅವರ ಮೌರ್ಯರ ಕಾಲದಲ್ಲಿ ಬಂಗಾರದ ನಾಣ್ಯಗಳು ಇದ್ದವು. ಗುಪ್ತರ ಕಾಲದಲ್ಲಿ ರೂಪಕ ಎನ್ನುವ ಬಂಗಾರದ ನಾಣ್ಯವಿತ್ತು. ವೇದಗಳ ಕಾಲದಲ್ಲಿ ನಿಷ್ಕ ಎನ್ನುವ ಬಂಗಾರದ ನಾಣ್ಯ ಮತ್ತು ಬಂಗಾರದ ಆಭರಣಗಳು ಇದ್ದವು. ಸಿಂಧೂ ನದಿ ನಾಗರಿಕತೆಯಲ್ಲಿ ಯಾವುದೇ ನಾಣ್ಯಗಳ ಬಳಕೆಯ ಕುರುಹುಗಳು ದೊರಕಿರುವುದಿಲ್ಲ. ಇದನ್ನು ಹೇಳೋಣ. ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಪೇಪರ್ ಕಂಡು ಹಿಡಿದಿರುವುದು ಚೀನಾ. ಪೇಪರ್ ಕರೆನ್ಸಿ ಬಂದಿರುವುದು ಚೀನಾ. ಭಾರತದಾಗ ಬಂದಿರುವುದು ಪೇಪರ್ ಬಳಕೆ 14ನೇ ಶತಮಾನದ ಪೇಪರ್ ಬಳಕೆ ಚಾಲು ಆಯಿತು. ಇನ್ನು ಇಷ್ಟು ಆದ ಬಳಿಕ ದೆಹಲಿಯ ಸುಲ್ತಾನರ ಕಾಲದಲ್ಲಿ ಯೂನಿವರ್ಸಲ್ ಯಾವುದು ಅಂದರೆ ದಿನಾರ್. ವಿಜಯನಗರ ಕಾಲದಲ್ಲಿ ಬೆಳ್ಳಿಯ ನಾಣ್ಯಕ್ಕೆ ತಾರ ಎಂದು ಕರೆಯುತ್ತಿದ್ದರು. ಇಷ್ಟು ಇವೆಲ್ಲ ಎಕ್ಸಾಮ್ ಪ್ರೀವಿಯಸ್ ಬಂದಿದ್ದಿರ್ತಾವೆ. ಈ ದೆಹಲಿಯ ಸುಲ್ತಾನ ಇಲ್ತಮಿಷ್ ಅಥವಾ ಶಂಸುದ್ದೀನ್ ಇಲ್ತಮಿಷ್ ಅಂಥೇಳಿ ಭಾಳ ಫೇಮಸ್. ರಜಿಯಾ ಸುಲ್ತಾನರ ತಂದೆ.
ಶುದ್ಧ ಅರಬ್ಬಿ ನಾಣ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇವನು ತಾಮ್ರದ ಜೀತಾಲ ನಾಣ್ಯ ಮತ್ತು ಬೆಳ್ಳಿಯ ಟಂಕ ನಾಣ್ಯ ಹೊರಡಿಸಿದನು. ಒಂದು ಟಂಕ = 48 ಜೀತಾಲಗಳಿಗೆ ಸಮ. ಈ ಟರ್ಮ್ ಭಾಳ ಇಂಪಾರ್ಟೆಂಟ್. ಒಂದು ಟಂಕ ಎಂದರೆ 48 ತಾಮ್ರದ ಜೀತಾಲಗಳಿಗೆ ಸಮನಾಗಿತ್ತು. ಯಾರ ಕಾಲದಲ್ಲಿ ಅಂದರೆ ಇಲ್ತಮಿಷನ ಕಾಲದಲ್ಲಿ. ಇದು ಆದ ಬಳಿಕ ನೆಕ್ಸ್ಟ್ ಬರೋದೇ ಮೊಹಮ್ಮದ್ ಬಿನ್ ತುಘಲಕ್. ಬರೀ ನಾಣ್ಯಗೆ ಸಂಬಂಧಪಟ್ಟಿದ್ದಟ್ಟೆ ಮಾತಾಡ್ಕತ್ತೀನಿ ರೀ. ಮೊಹಮ್ಮದ್ ಬಿನ್ ತುಘಲಕ್ ಇವನಿಗೆ ಭಾರತದಲ್ಲಿ ನಾಣ್ಯಗಳ ರಾಜ, ಪ್ರಿನ್ಸ್ ಆಫ್ ಮನಿಯರ್ಸ್ ಎಂದು ಕರೆಯಲಾಗುತ್ತದೆ. ಇವನು ಚೀನಾ ದೇಶದ ಮಾದರಿಯಲ್ಲಿ ಸಾಂಕೇತಿಕ ನಾಣ್ಯ ಹೊರಡಿಸಿದನು. ಅದು ಚೀನಾ ದೇಶದ ಮಾದರಿ ಇತ್ತು, ಟೋಕನ್ ಕರೆನ್ಸಿ. ಭಾರತದಲ್ಲಿ ಟೋಕನ್ ಕರೆನ್ಸಿ ಜಾರಿಗೆ ತಂದವನು ಮೊಹಮ್ಮದ್ ಬಿನ್ ತುಘಲಕ್. ಯಾರ ಮಾದರಿಯಲ್ಲಿ ಅಂದ್ರೆ ಚೀನಾ ದೇಶದ ಮಾದರಿಯಲ್ಲಿ. ಅವ ಆ ದೇಶದೊಂದಿಗೆ ವ್ಯಾಪಾರನೂ ಮಾಡ್ತಿದ್ದ ಜರ. ಇವನು ದಿನಾರ ಎನ್ನುವ ಬಂಗಾರದ ನಾಣ್ಯ ಹೊರಡಿಸ್ತಾನೆ. ಅದರ ಉದ್ದೇಶ ವ್ಯಾಪಾರ ವಿಸ್ತರಣೆ ಮಾಡುವುದು. ಚರ್ಮದ ನಾಣ್ಯ ಹೊರಡಿಸ್ತಾನ. ದೋಕಾನಿ ಎನ್ನುವ ನಾಣ್ಯ ಹೊರಡಿಸ್ಯಾನ. ಭಾರತದಲ್ಲಿ ಪೇಪರ್ ಕರೆನ್ಸಿ ಫಸ್ಟ್ ಇವನೇ ಚಾಲೂ ಮಾಡ್ತಾನೆ. ಚೀನಾದವ್ರ ಟೈಪ. ಶೇಷಗನಿ ಮತ್ತು ಹಸ್ತಗನಿ ಎನ್ನುವ ನಾಣ್ಯಗಳನ್ನು ಚಲಾವಣೆಗೆ ತಂದವ ಫಿರೋಜ್ ಶಾಹ ತುಘಲಕ್. ಶೇಷಗನಿ, ಹಸ್ತಗನಿ. ಒಟ್ಟಿನಲ್ಲಿ ಇವನಿಗೆ ಪ್ರಿನ್ಸ್ ಆಫ್ ಮನಿಯರ್ ಅಥವಾ ಏನದಂದ್ರೆ ಟೋಕನ್ ಕರೆನ್ಸಿ ಅಥವಾ ಸಾಂಕೇತಿಕ ನಾಣ್ಯಗಳ ರಾಜ ಇಷ್ಟು ಅಂತೇವೆ ನಾವು. ಶೇರ್ ಶಾಹ ಸೂರಿಯ ಕಾಲದಲ್ಲಿ ಒಂದಿಷ್ಟು ವಿಷಯಗಳು ಗೊತ್ತಿರಬೇಕು. ಭಾರತದಲ್ಲಿ ನಾಣ್ಯಗಳ ಪಿತಾಮಹ, ಫಾದರ್ ಆಫ್ ಕಾಯಿನೇಜ್ ಇನ್ ಇಂಡಿಯಾ ಯಾರು ಅಂದರೆ ಶೇರ್ ಶಾ ಸೂರಿ. ಇವನು ಒರಿಜಿನಲ್ ಹೆಸರು ಫರೀದ ಎಂದಾಗಿತ್ತು. ಇವನು ಕಾಲಿಂಜರ್ ಕೋಟೆಯ ದಾಳಿಯಲ್ಲಿ ಕಣ್ಣಿಗೆ ಸ್ಫೋಟಕ ವಸ್ತುವೊಂದು ಬಡಿದು ಮರಣ ಹೊಂದುತ್ತಾನೆ. ಇವನ ಸಮಾಧಿ ಇರುವುದು ಬಿಹಾರದ ಸಸಾರಾಮ್. ಸಾಮಾನ್ಯವಾಗಿ ಯಾವ ಇಸ್ಲಾಂ ದೊರೆಯ ಸಮಾಧಿಗಳೂ ಸಹ ಸರೋವರದ ನಡಬರ್ಕಿಲ್ಲ. ಇವನ ಸಮಾಧಿ ಬಿಹಾರದ ಸಸಾರಾಮದೊಳಗೆ ಮಧ್ಯದಲ್ಲಿ ಸಮಾಧಿಯದ, ಸುತ್ತ ಸರೋವರ ನಿರ್ಮಾಣ ಮಾಡ್ಯಾರ. ನೆಕ್ಸ್ಟ್, ಇವನು ಬೆಳ್ಳಿಯ ರೂಪಾಯಿ ನಾಣ್ಯ ಹೊರಡಿಸುತ್ತಾನೆ. ದಾಮ್ ಎನ್ನುವ ತಾಮ್ರದ ನಾಣ್ಯ ಹೊರಡಿಸ್ಯಾನ. ಮುಹಾರಿ ಎನ್ನುವ ಬಂಗಾರದ ನಾಣ್ಯ ಹೊರಡಿಸಿದನು. ಇನ್ನು ರೂಪಾಯಿ ನಾಣ್ಯ ಎಷ್ಟು ತೂಕ ಇತ್ತು ಅಂದ್ರೆ 178 ಗ್ರಾಮ್. ಇದೇ ರೂಪಾಯಿ ಎನ್ನುವ ನಾಣ್ಯ ಮುಂದೆ ಬ್ರಿಟಿಷರಿಗೆ ಮಾಡ್ಯುಲರ್ ಆಯಿತು, ಮಾದರಿಯ ನಾಣ್ಯವಾಗಿತ್ತು. ಹಾಗಾದರೆ ಶೇರ್ ಶಾ ಸೂರಿಯ ಸಾಧನೆ ಏನು? ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಡಳಿತಾತ್ಮಕ ಸುಧಾರಣೆಗಳಿಗೆ ಹೆಸರುವಾಸಿಯಾಗಿದ್ದನು. ಆಡಳಿತಾತ್ಮಕ ಸುಧಾರಣೆಗಳಿಗೆ ಹೆಸರುವಾಸಿ. UPSC ಕ್ವಶನ್ ರೀ. ಹೆಸರುವಾಸಿ. ನೆಕ್ಸ್ಟ್, ಕದಂಬರ ಚಲಾವಣೆಯ ನಾಣ್ಯಗಳು. ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡಿಗರು ಯಾರು ಅಂದ್ರೆ ಕದಂಬರು. ಕದಂಬರು ಎಲ್ಲಿ ಆಳ್ವಿಕೆ ಮಾಡ್ತಾರಂದ್ರೆ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ. ಬನವಾಸಿ ಯಾವ ನದಿ ದಡದಲ್ಲಿ ಇದೆ ಅಂತ ಕೇಳ್ತಾರೆ? ವರದಾ ನದಿಯ ದಡದಲ್ಲಿ. ಹಾಗಾದರೆ ಇವರು ಹೊರಡಿಸಿರುವ ನಾಣ್ಯದ ಹೆಸರ ಪದ್ಮಟಂಕ. ಪದ್ಮಟಂಕ ನಾಣ್ಯಗಳು ಬೆಳಗಾವಿ ಜಿಲ್ಲೆಯ ವಡಗಾಂವ ಎಂಬ ಸ್ಥಳದೊಳಗೆ ಸಿಕ್ಕಾವ, ಪ್ಲಸ್ ಮಾಧವಪುರದಲ್ಲಿ ಸಿಕ್ಕಾವ. ಆ ನಾಣ್ಯಗಳು ಯಾರ ಕಾಲದಲ್ಲಿ ಚಲಾವಣೆಯೊಳಗಿದ್ದು ಅಂದ್ರೆ ಕದಂಬರ ಕಾಲದ ನಾಣ್ಯಗಳು ರೀ ಅವೆರಡು. ಇವು ಆದ ಬಳಿಕ ನೆಕ್ಸ್ಟ್ ಬರೋದೇ ವಿಜಯನಗರ ಕಾಲದ ನಾಣ್ಯಗಳು. ಇವುಗಳ ಬಗ್ಗೆ ಒಂದಿಷ್ಟು ಫೋಕಸ್ ಇರಬೇಕು. ವಿಜಯನಗರ ಕಾಲದಲ್ಲಿ ಸಾಮಾನ್ಯವಾಗಿ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ. ಹಿತ್ತಾಳೆ = ಏನು ಅಂತ ಕೇಳ್ತಾರೆ. ಹಿತ್ತಾಳೆ ಆಗಬೇಕು ಅಂದ್ರೆ ಸತು ಪ್ಲಸ್ ತಾಮ್ರ ಎರಡೂ ಕೂಡ್ತದೆ, ಅವಾಗ ಹಿತ್ತಾಳೆ ಆಗ್ತದೆ.
ಇನ್ನು ಚಿನ್ನದ ನಾಣ್ಯಗಳಿಗೆ ವರಾಹ ಹಾತಿದ್ರು ಅಥವಾ ಹುಣ ಹೊನ್ನು ಗದ್ಯಾಣ, ಹೆಚ್ಚಿನ ಪದ ವರಾಹ. ನೆಕ್ಸ್ಟ್ ಇನ್ನು ಮತ್ತೆ ಇತರೆ ಇವೆಲ್ಲ ಕಾಮನ್ ಆಗಿ ಅದಾವೆ. ಶುದ್ಧವಾದ ಬೆಳ್ಳಿಯ ನಾಣ್ಯಕ್ಕೆ ತಾರ ಎಂದು ಕರೆಯುತ್ತಿದ್ದರು. ಏನು ತಾರ. ಹಿತ್ತಾಳೆಯ ನಾಣ್ಯ ಚೀತಾಲ ಎಂದಾಗಿತ್ತು. ಹಿತ್ತಾಳೆಯ ನಾಣ್ಯ ಚಿತಾಲ್. ಎಷ್ಟು ಇವತ್ತರದ್ದು ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾಗಾಗಿ ಇತಿಹಾಸವನ್ನು ಓದಲಿಕ್ಕೆ ಚಾಲೂ ಮಾಡಿದ್ದೀವಿ ಅಂದ್ರೆ ಫಸ್ಟ್ ಕಾಯಿನ್ಗಳ ಬಗ್ಗೆ ಒಂದಿಷ್ಟು ನಾವು ತಿಳ್ಕೋಬೇಕು. ಒಟ್ಟಿನಲ್ಲಿ ಏನದಂದ್ರೆ ಒಟ್ಟಿನಲ್ಲಿ ನಿಮಗೆ 5 PDF ಅವೈಲೇಬಲ್ ಇರ್ತದೆ ರೀ ನಿಮ್ಮ ಆ್ಯಪ್ದೊಳಗೆ. ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕು, ಪ್ರಿಂಟ್ ಹಾಕಿಸ್ಕೋಬೇಕು. ನಾ ಎಕ್ಸ್ಟ್ರಾ ಎಲ್ಲೆಲ್ಲಿ ಏನೇನು ಬರೆದಿರ್ತೀನಿ ಅದನ್ನು ಬರ್ಕೋಬೇಕ್ರಿ ತಾವು. ಏನು ರೀ ಎವ್ರಿ ಚಾಪ್ಟ್ರದ ಆಲ್ಮೋಸ್ಟ್ PDFಗಳೇ ಬಿಟ್ಟಿರ್ತೀವಿ. ಆದರೆ ನೀವು ಅವುಗಳನ್ನು ಕರೆಕ್ಟ್ ಫಾಲೋ ಅಪ್ ಮಾಡಬೇಕು. ಇಷ್ಟು ಏನದಂದ್ರೆ ತಿಳಿದದೋ ಇಲ್ಲೋ ಪಟ್ನೆ ರಿಪ್ಲೈ ಮಾಡಿ ನೋಡೋಣ. ತಿಳಿತು ಅಂದ್ರೆ ತಿಳಿದದ ಅಂತೇಳಿ ಹೇಳ್ರಿ ನೋಡೋಣ. ಒಟ್ಟಿನಲ್ಲಿ ಆ ಸಬ್ಜೆಕ್ಟವನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸಾಕು. ಏನು ಇದನ್ನು ನೀವು ಏನಂತಂದ್ರೆ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಕ್ಕೋರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.